ಮೋದಿ ಅಧ್ಯಕ್ಷ ಟ್ರಂಪ್ ವಿರುದ್ಧ ಖರ್ಗೆ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಪಂಚ್ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಬ್ಬ ಸರ್ವಾಧಿಕಾರಿ. ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಗುಲಾಮ. ಒಬ್ಬ ಪ್ರಧಾನಿಯ ವಿರುದ್ಧ ಈ ತರಹದಲ್ಲ ಮಾತನಾಡೋದು. ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಪಂಚ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಬ್ಬ ಸರ್ವಾಧಿಕಾರಿ, ಹುಚ್ಚು ದೊರೆ. ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಗುಲಾಮ. ಅವರಿಬ್ಬರು ನಮ್ಮನ್ನ ಗುಲಾಮಗಿರಿಗೆ ತಳ್ಳುತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿರುವಂತಹದ್ದು. ಕರ್ಮಭೂಮಿ ಕಲಬುರಗಿಯಲ್ಲಿ ಖರ್ಗೆ ಗುಡುಗಿದ್ದಾರೆ ನರೇಂದ್ರ ಮೋದಿಯ ವಿರುದ್ಧ. ಮೋದಿ ಅಧ್ಯಕ್ಷ ಟ್ರಂಪ್ ವಿರುದ್ಧ ಖರ್ಗೆ ಕಿಡಿಕಾರಿದ್ದಾರೆ. ಸರ್ವಾಧಿಕಾರಿ ಟ್ರಂಪ್ ಭಾರತವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಮ್ಮ ಸ್ವಂತ ಮನೆಯ ಸ್ವಂತ ಬೆಡ್ರೂಮಿನ ಗಂಡನ ಪಕ್ಕದಲ್ಲಿ ಹೆಂಡತಿ ಬಲಭಾಗಕ್ಕೆ ಮಲ್ಕಬೇಕಾ ಎಡಭಾಗಕ್ಕೆ ಮಲಗಬೇಕಾ ಅಂತ ತೀರ್ಮಾನ ಮಾಡಬೇಕಾಗಿರೋದು ಮನೆ ಯಜಮಾನ, ಅರ್ಥಾತ್ ಆ ಹೆಂಗಸಿನ ಗಂಡ. ಭಾರತ ಹೆಂಗ್ ಮುಂದೆ ಸಾಗಬೇಕು ಅಂತ ತೀರ್ಮಾನ ಮಾಡಬೇಕಾಗಿರೋದು ಈ ದೇಶದ ಪ್ರಧಾನಿ. ಆದರೆ ಪ್ರಧಾನಿಯನ್ನ ಕಂಟ್ರೋಲು ಪರದೇಶದ ಅಧ್ಯಕ್ಷನಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಾಖ್ಯಾನಿಸಿದ್ರು. ಭಾರತ ಯಾರ ಜೊತೆ ವ್ಯವಹಾರ ಮಾಡಬೇಕು ತೀರ್ಮಾನ ಮಾಡಬೇಕಾಗಿರೋದು ಅಮೆರಿಕಾದ ಮುದಿಯಾನ. ಭಾರತದಲ್ಲಿ ಯಾವ ಯಾವ ಪ್ರತಿಷ್ಠಿತ ಕಂಪನಿಗಳು ಸ್ಥಾಪನೆಯಾಗಬೇಕು ಅಂತ ತೀರ್ಮಾನ ಮಾಡಬೇಕಾಗಿರೋದು ಅಮೆರಿಕಾದ ಮುದಿಯಾನ. ಭಾರತದ ಎಲ್ಲ ತರಹದ ನಿರ್ಧಾರಗಳನ್ನು ಅಮೆರಿಕಾದ ಟ್ರಂಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕರ್ಮಭೂಮಿ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಗುಡುಗಿದ್ದಾರೆ. ಕೇಳಿಸ್ಕೊಂಡು ಬರೋಣ. ಮೋದಿ ಅವರು ट्रंप ಹೇಳಿದರು, ನನ್ನ दोस्त मेरा दोस्त है, सुबह जब उठते हैं चाय पीते वक्त मैं ट्रंप को फोन घुमाता हूं, बात करता हूं, योगक्षेम पूछता हूं. ಎಲ್ಲೋದಪ್ಪ ನಿಮ್ಮ ಟ್ರಂಪ್? ಇವತ್ತು ನಮಗೆ ರಷ್ಯಾದಿಂದ ಎಣ್ಣೆ ತರಬೇಕಾಗಿತ್ತು, ತರ್ತಿದ್ದೇವೆ. ಅವ ಹೇಳ್ದ, ರಷ್ಯಾಲಿಂದ ನೀವು ಎಣ್ಣೆ ಖರೀದಿ ಮಾಡಬಾರ್ದು, ಒಂದು ವೇಳೆ ಮಾಡ್ದ ಎಣ್ಣೆಯನ್ನ ಅಲ್ಲಿ ತಗೊಂಡ್ರೆ ನಿಮ್ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ. 50% ಟ್ಯಾಕ್ಸ್, 100% ಟ್ಯಾಕ್ಸ್, 25% ಟ್ಯಾಕ್ಸ್. ಯಾರು ಮಾಡಿದ್ದು? ಇದು ಮೋದಿ ದೋಸ್ತ್. ಮುಂಜಾನೆ ಕಾಫಿ ಕುಡಿಯಾಗ, ಟೀ ಕುಡಿಯಾಗ ಮಾತಾಡ್ತಿದ್ರಂತೆ. ಏನ್ ಮಾತಾಡ್ತಿದ್ರು? ಇದೇ ಮಾತಾಡಿದ್ರ? ಟ್ಯಾಕ್ಸ್ ನಿಮ್ಮ ಇಂಡಿಯಾಕ್ಕೆ ಎಷ್ಟು ಟ್ಯಾಕ್ಸ್ ಹಾಕ್ಲಿ ಅಂತ ಮಾತಾಡ್ತಿದ್ರ. ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಅಯತುಲ್ಲಾ ಖೊಮೇನಿ, ಅದು ಒಂದು ದೇಶ ಅಲ್ಲ. ಆ ದೇಶದ ಮುಖ್ಯಸ್ಥನಿಗೆ ಕೊಲೆ ಮಾಡಿದ್ರು. ವೆನೆಜುಲಾ ಅಂತ ಹೇಳಿ ಒಂದು ದೇಶ ಅಮೆರಿಕ ಹತ್ತಿರ ಇದೆ, ಅದರಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ. ಇರಾನ್ನಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ. ಆದರೆ ರಾತ್ರಿ ಈ ಖೊಮೇನಿಗೆ ಅಮೆರಿಕದವರು ಹೊಡೆದು ಬಿಟ್ರು, ಅವ್ರದ್ದು ಹತ್ಯೆ ಆಯಿತು. ಇದು ಒಂದು ದೇಶದ ಮುಖ್ಯಸ್ಥನಿಗೆ ನೀವು ಕೊಲೆ ಮಾಡಿದ್ರೆ ದೇಶ ಸುರಕ್ಷಿತ ಉಳಿತದೆ, ಪ್ರಪಂಚ ಸುರಕ್ಷಿತ ಉಳಿತದ. ಇದು ಯೋಚನೆ ಮಾಡಿ. ಇವತ್ತು ಖೊಮೇನಿ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ವೆನೆಜುಲಾದಾಗ ಮತ್ತಾರು ಇರ್ಬೋದು. ಹಿಂಗ್ ಪ್ರತಿ ಒಬ್ಬರಿಗೆ ನೀವು ಧಮಕಿ ಹಾಕಿ ಹಾಕಿ ಇಡೀ ಪ್ರಪಂಚದಲ್ಲೇ ಅಶಾಂತಿ ಮಾಡಿದ್ರೆ ಯಾವ ದೇಶನೂ ಇಡೀ ವಿಶ್ವದಲ್ಲಿ ಶಾಂತಿ ಇರೋದಿಲ್ಲ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯಲ್ಲಿ ತಮ್ಮ ಗಂಟ್ಲಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ಪ್ರಯೋಗ ಮಾಡಿದಂತಹ ಭಾಷಣ. ನಾವು ರಷ್ಯಾದಿಂದ ಎಣ್ಣೆ ತಗತ್ತೀವಿ, ತುರ್ಕಿಯಿಂದ ಬೆಣ್ಣೆ ತಗತ್ತೀವಿ, ಅದನ್ನು ತೀರ್ಮಾನ ಮಾಡೋದಕ್ಕೆ ಟ್ರಂಪ್ ಯಾರು? ವೆನೆಜುವೆಲಾ ಎನ್ನುವಂತಹ ದೇಶ, ಭಾರತ ಅಲ್ಲಿಂದಲೂ ಕೂಡ ತೈಲ ಖರೀದಿ ಮಾಡ್ತಾ ಇತ್ತು. ಆ ದೇಶದ ಅಧ್ಯಕ್ಷನನ್ನ ಸಂಜೆ ಹೊತ್ತಿಗೆ ಎತ್ತಾಕೊಂಡು ಹೋದ ಟ್ರಂಪ್.
ಅಂದರೆ ಅವನಿಗೆ ಬೇಕಾಗಿರುವ ಮತ್ತು ಸಂಪತ್ಭರಿತ ದೇಶದ ಮೇಲೆ ಕಣ್ಣಿಟ್ಕೊಂಡು ಕೂತಿರುವ ಟ್ರಂಪು ಒಂದು ತರಹದ ಡಿಕ್ಟೇಟರು, ಸರ್ವಾಧಿಕಾರಿ, ಏಕಚಕ್ರಾಧಿಪತಿ, ಪ್ರಶ್ನಾತೀತ ನಾಯಕ, ಅಂತಹ ಒಬ್ಬ ಅಹಂಕಾರಿಗೆ ಗುಲಾಮರಾಗಿದ್ದಾರೆ ನಮ್ಮ ದೇಶದ ಪ್ರಧಾನಿ ಅಂತೇಳಿ ಕಲಬುರಗಿಯಲ್ಲಿ ಅಬ್ಬರಿಸಿ ಬಬ್ಬಿರಿದಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಒಟ್ಟಾರೆ ನಿಜಕ್ಕೂ ಕೂಡ ಇದು ದುರಂತದ ಪಥದತ್ತ ನಮ್ಮ ದೇಶ ಸಾಗುತ್ತಿದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.